ಇದೆ. ಈಗ ಯಾಕೆ ಮಾತಾಡ್ತಾ ಇದ್ದಾರೆ, ಯಾಕೆ ಅವ್ರ ಪಾರ್ಟಿ ಇವ್ರನ್ನ ಲೀಡರ್ನ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳೋರ್ನ ಯಾಕೆ ಅವ್ರ ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡಿಲ್ಲ? ಐ ಅಪೀಲ್ ಟು ದಿ ಹಾನರಬಲ್ ಪ್ರೈಮ್ ಮಿನಿಸ್ಟರ್, ಇಫ್ he is so honest to the constitution, let he expel those leaders who spoke about changing the constitution from the party. Then we can understand his loyalty to the constitution. Now, due to the election, honorable prime minister is commenting on that issue. He should have expelled them who want to change the constitution. We have taken a oath under the name of the constitution. ನಾವು ಸಂವಿಧಾನದ ಹೆಸರಿನಲ್ಲಿ ನಾವು ಓಟ್ ತೆಗೆದುಕೊಂಡಿದ್ದೇವೆ, ಎಲೆಕ್ಷನ್ ನಿಲ್ಲಬೇಕಾದ್ರೆ ತೆಗೆದುಕೊಂಡಿದ್ದೇವೆ, ಅಧಿಕಾರ ತೆಗೆದುಕೊಳ್ಬೇಕಾದ್ರೆ ನಾವು ತೆಗೆದುಕೊಂಡೋಗಿದ್ದೇವೆ. ಈಗ ಅವರು ಪಕ್ಷದಿಂದ ಅವ್ರನ್ನ ವಜಾ ಮಾಡಲಿ, ವಜಾ ಮಾಡಿದ್ರೆ ನಮಗೆ ಅವ್ರಿಗೆ ಅರ್ಥ ಆಗ್ತದೆ. ಆವತ್ತಿಂದ ಈ ವಜಾ ಮಾಡಿ ಇಡೀ ಜನ BJP ಬಂದರೆ ಸಂವಿಧಾನನ ಬದಲಾವಣೆ ಮಾಡ್ತಾರೆ, 400 ಓಟ್ ಕೊಡಿ, ಸಂವಿಧಾನ 400 ಜನ ಕೊಡಿ, ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದಂಥವ್ರು ಇಷ್ಟು ದಿನ ಮೌನವಾಗಿದ್ದು ಇಡೀ ದೇಶದಲ್ಲಿ ಜನ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಬಡವರು ಎಲ್ಲರೂ ಕೂಡ ಸಂವಿಧಾನ ಬದಲಾವಣೆ ಆಗ್ತಾ ಇದೆ, ನಮ್ಮ ರಕ್ಷಣೆ ಹೋಗ್ತಾ ಇದೆ ಅಂತ ಕೂಗೆತ್ತ ಮೇಲೆ ಜನ ಬದಲಾವಣೆ ಆದಮೇಲೆ ಈಗ ಈ ಮಾತನ್ನ ಆಡ್ತಾ ಇದ್ದಾರೆ. ಇದು ರಾಜಕೀಯದ ಮಾತು. ದೇವೇಗೌಡರು ನಿನ್ನೆ ಸರ್ಕಾರಕ್ಕೆ ಈಗ ಯಾಕೆ ಮಾತಾಡ್ತಾ ಇದ್ದಾರೆ, ಯಾಕೆ ಅವ್ರ ಪಾರ್ಟಿ ಇವ್ರನ್ನ ಲೀಡರ್ನ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳೋರ್ನ ಯಾಕೆ ಅವ್ರ ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡಿಲ್ಲ? ಐ ಅಪೀಲ್ ಟು ದಿ ಹಾನರಬಲ್ ಪ್ರೈಮ್ ಮಿನಿಸ್ಟರ್, ಇಫ್ he is so honest to the constitution, let he expel those leaders who spoke about changing the constitution from the party. Then we can understand his loyalty to the constitution. Now, due to the election, honorable prime minister is commenting on that issue. He should have expelled them. Who want to change the constitution. We have taken a oath under the name of the constitution. ನಾವು ಸಂವಿಧಾನದ ಹೆಸರಿನಲ್ಲಿ ನಾವು ಓಟ್ ತೆಗೆದುಕೊಂಡಿದ್ದೇವೆ, ಎಲೆಕ್ಷನ್ ನಿಲ್ಲಬೇಕಾದ್ರೆ ತೆಗೆದುಕೊಂಡಿದ್ದೇವೆ, ಅಧಿಕಾರ ತೆಗೆದುಕೊಳ್ಬೇಕಾದ್ರೆ ನಾವು ತೆಗೆದುಕೊಂಡೋಗಿದ್ದೇವೆ. ಈಗ ಅವರು ಪಕ್ಷದಿಂದ ಅವ್ರನ್ನ ವಜಾ ಮಾಡಲಿ, ವಜಾ ಮಾಡಿದ್ರೆ ನಮಗೆ ಅವ್ರಿಗೆ ಅರ್ಥ ಆಗ್ತದೆ. ಆವತ್ತಿಂದ ಈ ವಜಾ ಮಾಡಿ ಇಡೀ ಜನ BJP ಬಂದರೆ ಸಂವಿಧಾನನ ಬದಲಾವಣೆ ಮಾಡ್ತಾರೆ, 400 ಓಟ್ ಕೊಡಿ, ಸಂವಿಧಾನ 400 ಜನ ಕೊಡಿ, ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದಂಥವ್ರು ಇಷ್ಟು ದಿನ ಮೌನವಾಗಿದ್ದು ಇಡೀ ದೇಶದಲ್ಲಿ ಜನ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಬಡವರು ಎಲ್ಲರೂ ಕೂಡ ಸಂವಿಧಾನ ಬದಲಾವಣೆ ಆಗ್ತಾ ಇದೆ, ನಮ್ಮ ರಕ್ಷಣೆ ಹೋಗ್ತಾ ಇದೆ ಅಂತ ಕೂಗೆತ್ತ ಮೇಲೆ ಜನ ಬದಲಾವಣೆ ಆದಮೇಲೆ ಈಗ ಈ ಮಾತನ್ನ ಆಡ್ತಾ ಇದ್ದಾರೆ. ಇದು ರಾಜಕೀಯದ ಮಾತು. ದೇವೇಗೌಡರು ನಿನ್ನೆ ಸರ್ಕಾರಕ್ಕೆ